ನೆರಳಿಲ್ಲದ ಬೆಳಕು, ಕಣ ಕಣದಲ್ಲೂ ಬೆಳಕು, ಬೆಳಕಿನ ಸಮುದ್ರ, ಬೆಳಕಿನ ಸಮುದ್ರ, ಕಣ ಕಣದಲ್ಲೂ ಶಕ್ತಿ, ಓಷನ್ ಆಫ್ ಎನರ್ಜಿ, ಶಕ್ತಿಯ ಸಮುದ್ರ. ಒಂದೊಂದು ಕಣ ಕಣದಲ್ಲೂ ಆ ಶಕ್ತಿಯಲ್ಲೂ ಜೀವ, ಚೈತನ್ಯ, ಅಚೇತನ ತುಡಿತಾ ಇದೆ. ಚಿದ್ರೂಪ ಅಖಂಡವಾದ ಈ ಮಂಡಲದಲ್ಲಿ ಇಷ್ಟೊಂದು ಸೂರ್ಯ ಮಂಡಲಗಳು, ಅಗ್ನಿಮಂಡಲಗಳು, ಚಂದ್ರಮಂಡಲಗಳು ಇವೆ. ಪ್ರತಿಯೊಂದು ಬಿಂದುವಿನಲ್ಲೂ ಕೂಡ ಆ ಅಗ್ನಿಕಿರಣ, ಸೂರ್ಯ ಕಿರಣ, ಚಂದ್ರ ಕಿರಣ, ಆ ಬೆಳಕಿನ ಕಿರಣಗಳು ಎಲ್ಲ ಕಡೆಯೂ ಹರಡಿಕೊಂಡು ಬಿಟ್ಟಿದೆ. ಮನುಷ್ಯ ಸೃಷ್ಟಿಯಲ್ಲಿ ಇದನ್ನೆಲ್ಲ ಗುರುತಿಸೋ ಹಾಗೆ ದಿ ಬೆಸ್ಟ್ ಮ್ಯಾನಿಫೆಸ್ಟೇಷನ್ ಆಫ್ ಗಾಡ್. ನಾವು ಪೂಜೆ ಮಾಡಬೇಕಾದ್ರೂ ಒಂದು ಶಕ್ತಿಯನ್ನು ಆವಾಹನೆ ಮಾಡಬೇಕಾದರೂ ಒಂದು ಬಿಂದುವಿನಲ್ಲಿ ಯಂತ್ರವಿರಬಹುದು ಅಥವಾ ವಿಗ್ರಹ ಇರಬಹುದು. ನಾವು ಆ ಪೀಠದ ಮೇಲೆ ಕೂಡಿಸೋವಾಗ ಹೇಳ್ತೀವಿ, ವನ್ಹಿ ಮಂಡಲ, ಅಗ್ನಿಮಂಡಲದಲ್ಲಿ 10 ಕಿರಣಗಳ ಮಧ್ಯ ನಿನ್ನನ್ನು ಕೂಡಿಸ್ತಾ ಇದ್ದೀನಿ. ದಶಕಲೆ ಮಧ್ಯದಲ್ಲಿ 12 ಕಿರಣಗಳ ಮಧ್ಯ ಸೂರ್ಯದ ಮಂಡಲದಲ್ಲಿ ನಿನ್ನನ್ನು ಕೂಡಿಸ್ತಾ ಇದ್ದೀನಿ. ಷೋಡಶ ಕಳೆ ಆ ಚಂದ್ರಮಂಡಲದಲ್ಲಿ ನೀನು ಕೂಡಿಸ್ತೀನಿ ಅಂತ ಹೇಳಿ ನಾವು ಪೂಜೆ ಪ್ರಾರಂಭದಲ್ಲಿ ಪೀಠ ಪೂಜೆ ಮಾಡುವಾಗ ಆವಾಹನೆ ಮಾಡ್ತೀವಿ. ಯೋಗದಲ್ಲಿ ಒಬ್ಬ ಮನುಷ್ಯ ಅವರು ತನ್ನನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ಬೆಳಕಿನಿಂದಲೇ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ನಮ್ಮಲ್ಲೂ ಕೂಡ ಅಗ್ನಿಮಂಡಲ, ಸೂರ್ಯಮಂಡಲ, ಚಂದ್ರಮಂಡಲವಿದೆ. ಅಗ್ನಿಖಂಡ, ಸೂರ್ಯಖಂಡ, ಚಂದ್ರಖಂಡ ಅಂತೀವಿ. ಇದನ್ನೇ ಕೂಟಗಳು ಅಂತೀವಿ, ತ್ರಿಕೂಟ ಅಂತ ಹೇಳ್ತೀವಿ. ವಾಗ್ಭವಕೂಟ, ಮಧ್ಯಮಕೂಟ, ಶಕ್ತಿಕೂಟ, ಇವೆಲ್ಲವೂ ಕೂಡ ಮುಂದೆ ಯಾವಾಗಲಾದರೂ ತ್ರಿಪುರ ರಹಸ್ಯ ಅಥವಾ ಶ್ರೀಚಕ್ರ ಉಪಾಸನೆ ವಿಚಾರ ಬಂದಾಗ ಇದನ್ನೆಲ್ಲನೂ ಡೀಟೇಲ್ ಆಗಿ ಹೇಳೋಣ. ಇದನ್ನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವೆಲ್ಲರೂ ಕೂಡ ಬಂದಿರೋದು ಬೆಳಕಿನಿಂದಲೇ. ಬೆಳಕಿನಿಂದಲೇ ನಾವು ಬಂದಿದ್ದೀವಿ, ಬೆಳಕಿನಿಂದಲೇ ಆಗಿದ್ದೇವೆ. ನಾವು ಸಹಸ್ರ ಕೋಟಿ ಕಿರಣಗಳು ನಮ್ಮೆಲ್ಲರಲ್ಲೂ ಇದೆ. ಬೆಳಕಿನಿಗೆ ಹೋಗಿ ತಲುಪ್ತೀವಿ ನಾವು. ಬೆಳಕಿನಿಂದಲೇ, ಬೆಳಕೇ ಎಲ್ಲ. ಋಷಿಗಳು, ಮುನಿಗಳು, ಯೋಗಿಗಳು ಎಲ್ಲರೂ ಕೂಡ ತಮ್ಮ ಸತ್ಯವನ್ನು, ನಿತ್ಯವನ್ನು ಬೆಳಕಿನಲ್ಲೇ ಕಂಡುಕೊಂಡು ಬೆಳಕಾಗ್ಬಿಟ್ರು. ಈ ತಮಸ್ಸು, ರಜಸ್ಸು ಒಂದು ಮಸಿ ಹಾಗೆ, ಮೋಡದ ಹಾಗೆ ಇರೋದು. ಆ ಮಾಯೆ ಯಾವಾಗ ಸರಿಯತ್ತೋ ಪ್ರತಿಯೊಬ್ಬರಿಗೂ ಅಲ್ಲಿ ಇರೋದು ಕಾಣಿಸ್ಲೇಬೇಕು. ಅದು ಇರೋದು ಬೆಳಕು ಕಾಣಿಸುತ್ತೆ. ಯಾವಾಗ ಆ ಮಾಯೆಯ ಪರದೆ ಸರಿಯತ್ತೆ, ಆ ಕತ್ತಲು ಮಸ್ಕು ಹೋಗುತ್ತೆ, ಆವಾಗ ಮೊದಲು ಕಾಣೋದೇ ಆ ಭೂಮಿ ಒಳಗಿಂದ, ಆ ಭೂತತ್ವದ ಒಳಗಿಂದ ಇರುವ ಆ ಜ್ವಾಲೆ, ಅಗ್ನಿ ನೀಲಿ ಬಣ್ಣದಲ್ಲಿ ಕಾಣೋದು. ಜ್ವಾಲಾಮುಖಿ ನೀಲಿ ಬಣ್ಣ. ಆ ಜ್ವಾಲೆ ಆದಮೇಲೆ ಕೆಂಪು ಕಿರಣಗಳು ಸೂರ್ಯನದು, ಅಗ್ನಿ ಆದಮೇಲೆ ಸೂರ್ಯ, ಆಮೇಲೆ ಬೆಳದಿಂಗಳ ಚಂದ್ರನ ಕಿರಣಗಳು ಕಾಣಿಸುತ್ತೆ. ಧ್ಯಾನದಲ್ಲಿ ಇವೆಲ್ಲ ಬಣ್ಣಗಳು ಗೋಚರವಾಗತ್ತೆ. ಕೂತ್ಕೊಂಡು ಧ್ಯಾನ ಮಾಡಿದಾಗ ಇವೆಲ್ಲವೂ ಗೋಚರವಾಗತ್ತೆ. ದಿಸ್ ಅನ್ ಇನ್ಸೈಟ್ ಆಫ್ ದಿ ಮಿಸ್ಟಿಕ್ಸ್ ಆಫ್ ಆಲ್ ದಿ ಏಜಸ್. ಎಲ್ಲ ಯೋಗಿಗಳ ದರ್ಶನ ಮಾಡಿರೋದು ಇದೇ ಥರನೇ. ವಿಜ್ಞಾನ ಈ 25 ವರ್ಷಗಳಿಂದ ಮಾತ್ರ ಈಗ ಇದನ್ನು ಒಪ್ಪಿದೆ. ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಅಂತ ಮಾತಾಡ್ತಿರೋ ವಿಜ್ಞಾನ ಈಗ ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿ ಎಲ್ಲ ಕಡೆನೂ ಇದೆ, ಎಲ್ಲರಲ್ಲೂ ಬೆಳಕಿದೆ ಅಂತ ಹೇಳ್ತಾ ಇದೆ. ಈಗ ಋಷಿಗಳು ಹೇಳುವಾಗ, ಹಿಂದಿನವರು ಅನುಭವಿಸ್ತಾ ಹೇಳುವಾಗ ಎಲ್ಲರೂ ನಗ್ತಾ ಇದ್ರೆ, ಇವ್ರಿಗೇನು ಹುಚ್ಚಿಡಿದೆಯಾ, ಮನುಷ್ಯನಲ್ಲಿ ಬೆಳಕಿದೆಯಾ, ಕಿರಣಗಳಿದೆಯಾ ಅಂತ. ಈಗ ಎಷ್ಟು ದೊಡ್ಡ ಪ್ರಯಾಣ ಹೋಗಿರೋದು. ಇಟ್ಸ್ ಎ ಟೋಟಲಿ ಆಬ್ಜೆಕ್ಟಿವ್ ರೂಟ್, ಲಾಂಗ್ ರೂಟ್. ಹೋಗಿ ವರ್ಷಾನುಗಟ್ಟಲೆ ಅದನ್ನು ಹುಡುಕಿ
ಪ್ರಯೋಗಗಳನ್ನು ಮಾಡಿ ಇವಾಗ ನಿರ್ಧಾರಕ್ಕೆ ಬಂದರು. ಸುತ್ತಿ ಸುತ್ತಿ ಅಲ್ಲಿಗೇನೆ ಹೌದು, ದ ಹೋಲ್ ಯೂನಿವರ್ಸ್ ಈಸ್ ಫುಲ್ ಆಫ್ ಎನರ್ಜಿ, ಇಟ್ಸ್ ಅ ಬಂಡ್ಲ್ ಆಫ್ ಎನರ್ಜಿ, ಇಲ್ಲಿರೋದೇನೆ ಬರೀ ವಿದ್ಯುತ್ ಶಕ್ತಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಋಷಿಗಳು, ಮುನಿಗಳು ಸಬ್ಜೆಕ್ಟಿವ್ ರೂಟ್, ವೆರಿ ಶಾರ್ಟ್ ರೂಟ್. ಇಲ್ಲಿ ಲ್ಯಾಬ್ರೇಟರಿ ಇಲ್ಲ, ಎಕ್ವಿಪ್ಮೆಂಟ್ಸ್ ಇಲ್ಲ, ಅಥವಾ ಯಾವ ಸಫಿಸ್ಟಿಕೇಷನ್ಸು ಇಲ್ಲ, ಯಾವ ಒಂದು ಖರ್ಚೂ ಇಲ್ಲ, ಏನೂ ಇಲ್ಲ. ಶಾರ್ಟ್ ರೂಟ್, ಓನ್ಲಿ ಒನ್ ವೇ. ಕಣ್ಮುಚ್ಕೊಳ್ಳಿ, ಒಳಗಡೆ ಆ ಬೆಳಕು ಕಾಣಿಸುತ್ತೆ ಅಂತ ಹೇಳಿದ್ರು. ಬೆಳಕು ಕಾಣಿಸುತ್ತೆ, ನೀವು ಕಣ್ಮುಚ್ಕೊಂಡು ಕೂತ್ಕೋಬೇಕು. ಕಣ್ಮುಚ್ಕೊಂಡು ಕೂತ್ಕೊಂಡು ನೀವು ವೀಕ್ಷಕರಾಗಿ ಸಾಕ್ಷಿಯಲ್ಲಿ ನೀವು ನೋಡಿದಾಗ, ನಿಮ್ಮ ಮನಸ್ಸಿನ ಸಂತೆ ನಿಂತಾಗ, ನಿಮ್ಮ ಯೋಚನೆಗಳ ಮೋಡ ಕರಗಿದಾಗ ಖಂಡಿತವಾಗ್ಲೂ ಇಟ್ ರಿವೀಲ್ಸ್ ಟು ಯು, ಬಿಕಾಸ್ ಇಟ್ ಈಸ್ ಆಲ್ರೆಡಿ ದೇರ್. ಅದು ಎಲ್ಲಿಂದನೂ ಹೊರಗಡೆಯಿಂದ ಬರಲ್ಲ, ಅದು ಅಲ್ಲಿದೆ, ಅದು ರಿವೀಲ್ ಆಗುತ್ತೆ. ಯಾವಾಗ ಅದು ರಿವೀಲ್ ಆಗುತ್ತೆ, ನಿಮಗೆ ಆಶ್ಚರ್ಯಕರವಾದದ್ದೇನೆಂದರೆ, ಕಣ್ಣು ಬಿಟ್ಟ ಮೇಲೂ ಕೂಡ ಓಹೋ, ಈ ಬೆಳಕು ಎಲ್ಲರೊಳಗೂ ಇದೆ, ಎಲ್ಲ ಕಡೆನೂ ಇದೆ ಅನ್ನೋ ಗ್ಲಿಮ್ಸ್ ಹಂಗೆ ಉಳ್ಕೊಳ್ಳುತ್ತೆ. ಎಲ್ಲ ಕಡೆನೂ ನೋಡ್ತೀರ. ಇದು ಹಾಗೆ ಹೊರಟೋಗಲ್ಲ. ಈ ಬೆಳಕು ನಾನಾ ರೂಪದಲ್ಲಿ ಕಾಣಿಸುತ್ತೆ. ಮುಂಚೆ ನೋಡ್ತಾ ಇದ್ದದಕ್ಕಿಂತ ಒಳಗಿನ ದೃಷ್ಟಿ, ಇನ್ಸೈಟ್ ಜಾಸ್ತಿ ಆಗುತ್ತೆ, ವಿಷನ್ ಜಾಸ್ತಿ ಆಗುತ್ತೆ. ನೀವು ಇನ್ನೂ ಸ್ಪಷ್ಟವಾಗಿ ನೋಡೋಕ್ಕೆ ಶುರು ಮಾಡ್ತೀರಾ, ಸ್ಪಷ್ಟವಾಗಿ ಕೇಳೋಕ್ಕೆ ಶುರು ಮಾಡ್ತೀರಾ, ಸ್ಪಷ್ಟವಾಗಿ ಮೂಸೋಕ್ಕೆ ಶುರು ಮಾಡ್ತೀರಾ. ಆಲ್ ದಿ ಸೆನ್ಸಸ್ ವಿಲ್ ಗೆಟ್ ರಿಫೈನ್ಡ್. ಹಾಗೆಯೇ ನಮಗೆ ಒಂಥರ ಹಿಂದೆ ಮಾಡಿ ತಪ್ಪುಗಳು ಏನಾದ್ರು ಇದ್ದರೆ ಅದು ಗೋಚರವಾಗುತ್ತೆ. ನೋ ಮಾಡಬೇಡ ಅಂತ ಹೇಳುವಷ್ಟು ಆ ಒಂದು ಶಕ್ತಿ ಇರುತ್ತೆ. ಆಮೇಲೆ ಮುಂದಿಂದು ನಮಗೆ ಕಾಣಿಸುತ್ತೆ, ಲೈಕ್ ಸಿಗ್ನಲ್ ಥರ ಕಾಣುತ್ತೆ. ಪ್ರತಿ ಕ್ಷಣ ಕ್ಲೂ ಸಿಗುತ್ತೆ. ಈ ಥರದ ಅನುಭವಗಳೆಲ್ಲ ಆಗುತ್ತೆ. ಅಂದರೆ ಈಗ ಟ್ರಾನ್ಸ್ಪರೆಂಟಾಗಿ ಒಳಗೂ ಹೊರಗೂ ಕಾಣಿಸೋಕ್ಕೆ ಶುರು ಆಗುತ್ತೆ. ಇದೆಲ್ಲ ಎಕ್ಸ್ಪೀರಿಯನ್ಸಲ್ಲಿ ಆಗೋದು. ಒಂದಾದ್ಮೇಲೆ ಒಂದಾಗಲ್ಲ, ಅದು ಸಡನ್ನಾಗಿ ಆಗುತ್ತೆ. ಯಾವಾಗ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಯಾವಾಗಲೂ ಹೇಳ್ತೀವಿ ಹೊಸದು ಬಂದ ಮೇಲೆ ಹಳೇದು ಹೋಗುತ್ತೆ ಅಂತ. ಇದು ಹಾಗಲ್ಲ. ಹೊಸದು ಬಂದರೆ ಹಳೇದಿರಲ್ಲ. ನೋಡಿ ಎಷ್ಟು ವ್ಯತ್ಯಾಸ. ಹೊಸದು ಬಂದರೆ ಹಳೇದಿರಲ್ಲ. ಇದು ಹೇಗೆ ಅಂದರೆ, ಒಂದು ಚಿಗುರು ಒಡೆದು ಅದು ಬೆಳೆದು ಬಳ್ಳಿ ಬಂದು ಹೂ ಬಂದು ಕಾಯಿ ಬಂದು ಹಣ್ಣು ಬಂದು ಆ ಥರ ಅಲ್ಲ. ಇಟ್ ಜಸ್ಟ್ ಮ್ಯಾಜಿಕಲಿ ಇಟ್ ಕಮ್ಸ್. ಇದು ಹೇಗೆ ಫ್ಲ್ಯಾಶ್ ಥರ ಬರುತ್ತೆ, ಸ್ಪಾಂಟೇನಿಯಸ್ ಆಗಿ ಬರುತ್ತೆ, ಪ್ರತ್ಯಕ್ಷವಾಗಿಬಿಡುತ್ತೆ. ಇಟ್ ಕಮ್ಸ್ ಇನ್ ಟು ಬೀಯಿಂಗ್ ಅಂತಾರೆ. ಸಡನ್ನಾಗಿ ಬರುತ್ತೆ, ಸರ್ಪ್ರೈಸಿಂಗ್ಲಿ, ಒಂಥರ ಬಿಯಾಂಡ್ ಹೋಪ್ಸ್. ಸಡನ್ಲಿ ಒಂಥರ ಇನ್ನವಿಟಬಲ್ ಆಗಿ ಬಂದ್ಬಿಡುತ್ತೆ. ಇನ್ನು ಬೇರೆ ವರ್ಡೇ ಇಲ್ಲ, ತುರ್ತು ಅಂತ ಬರೋದು ಅಂತಾರಲ್ಲ, ಆ ಥರ ಅದು ಬಂದ್ಬಿಡುತ್ತೆ, ಕಾಣಿಸ್ಬಿಡುತ್ತೆ. ಹಾಗೆ ಕಾಣಿಸ್ಬಿಡುತ್ತೆ. ಅಂದರೆ ನಾವು ಭಗವತ್ ಪ್ರೇಮ ನಮ್ಮಲ್ಲಿ ಇಂಟೆನ್ಸ್ ಆಗಬೇಕು. ಆ ಭಗವತ್ ಪ್ರೇಮ ಇಂಟೆನ್ಸ್ ಆದರೆ ನಾವು ಈ ಸತ್ಯಕ್ಕೆ, ಈ ಬೆಳಕಿಗೆ, ಈ ಪರಮಾತ್ಮನ ರೂಪಕ್ಕೆ ಹತ್ತಿರ ಆಗ್ತೀವಿ. ಯಾವಾಗ ಭಕ್ತಿ ಜಾಸ್ತಿ ಆಯಿತು, ಆ ಹತ್ತಿರ ಜಾಸ್ತಿ ಆಯಿತು, ನಮ್ಮ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ ಹೈಯರ್ ಆ್ಯಂಡ್ ಹೈಯರ್ ಆ್ಯಂಡ್ ಹೈಯರ್, ನಾವು ಎತ್ತರದ ಸ್ತರದಲ್ಲಿ ಹೋಗ್ತೀವಿ. ಯು ಬಿಕಮ್ ವೆರಿ ಸಿಗ್ನಿಫಿಕೆಂಟ್. ನೀನು ಸಿಗ್ನಿಫಿಕೆಂಟ್ ಆಗ್ತೀಯಾ. ನೀನು ನೋಡ್ತಾ ಇರೋದು ಕೂಡ ಎಲ್ಲದರಲ್ಲೂ ವಿಶೇಷತೆ ಕಾಣಿಸೋಕ್ಕೆ ಶುರು ಆಗುತ್ತೆ. ಪ್ರತಿಯೊಂದರಲ್ಲೂ ಕೂಡ ನೀನು ಅದನ್ನು ನೋಡ್ತೀಯ, ಅದು ಕಾಣಿಸುತ್ತೆ. ಇದನ್ನೇ ಹೇಳೋದು, ಯಾವಾಗ ನಾವು ಹತ್ತಿರ ಹೋಗ್ತೀವಿ ಹಾಗೆ ಕಾಣಿಸುತ್ತೆ. ನಮಗೆ ಈ ಒಂದು ವಿಶೇಷ ಇಲ್ಲಿ ಏನು ಅಂದರೆ, ಡೆತ್, ಮೈಂಡ್ ಆ್ಯಂಡ್ ಟೈಮ್ ಬಾದರ್ ಮಾಡೋದಿಲ್ಲ. ಅಂದರೆ ಆ ಸಾವಿನ ಭಯ ಇರಲ್ಲ. ಮನಸ್ಸು ಮೀರಿ ನಾವಿರೋದ್ರಿಂದ ಆ ಆ್ಯಂಗ್ಸೈಟಿ ಇರಲ್ಲ. ಆ ಟೈಮ್ ಮೀರಿ ಇರೋದ್ರಿಂದ ನಮಗೆ ಟೆನ್ಷನ್ ಆಗೋದಿಲ್ಲ. ಅದರ ಫುಲ್ಫಿಲ್ ಸ್ಟೇಟ್ ಇದು, ಒಂಥರ ಕಂಟೆಂಟೆಡ್ ಸ್ಟೇಟ್ ಅಂತಾರಲ್ಲ, ಆ ಥರ ಬರುತ್ತೆ. ಈ ಸತ್ಯ ಎಲ್ಲಿ ಹೊರಗಡೆ ಇದೆಯಾ? ಇಲ್ಲ. ಸತ್ಯ ನಮ್ಮೊಳಗೆ ಇದೆ, ಆಲ್ರೆಡಿ ಇದೆ. ಸೀಕರ್ ಈಸ್ ದಿ ಸಾಟ್ ಅಂತಾರೆ. ಒಳಗೇ ಇದೆ. ಅದು ನಾವು ಏನೂ ಹೊರಗಡೆ ಹುಡುಕಬೇಕಾಗಿಲ್ಲ. ರಶ್ ಮಾಡಿಕೊಂಡು ಹೊರಗಡೆ ಇಲ್ಲವೂ ಇಲ್ಲ, ಸಿಗೋದೂ ಇಲ್ಲ. ಸತ್ಯ ಹೊರಗಡೆ ಹುಡುಕಿದ್ರೆ ಸಿಗಲ್ಲ, ಇಂದ್ರಿಯಗಳಿಗೆ ಗೋಚರವಾಗಲ್ಲ. ನಮ್ಮ ಮನಸ್ಸಿನ ಕಲ್ಪನೆ ಅಲ್ಲ ಅದು. ಮನಸ್ಸಿಗೆ ಮೀರಿದ್ದು, ಮನಸ್ಸು ಗ್ರಹಿಸಕ್ಕೂ ಆಗಲ್ಲ, ನಿಮ್ಮ ಬುದ್ಧಿಗೂ ಸಿಗಲ್ಲ ಅಂದಾಗ ಸುಮ್ಮನೆ ಕಣ್ಮುಚ್ಕೊಂಡು ಒಳಗಡೆ ಹೋಗೋದಷ್ಟೇ. ಆ ಒಳಗಡೆ ಕಣ್ಮುಚ್ಕೊಂಡು ಏನು ಮಾಡಬೇಕು ಅದೇ ಪ್ರಶ್ನೆ, ಏನು ಮಾಡಬಾರ್ದು ಅದೇ, ದಟ್ ಈಸ್ ದಿ ಪಾಯಿಂಟ್. ಏನು ಮಾಡಬೇಕು ಅನ್ನೋ ಪ್ರಶ್ನೆ ಅಲ್ಲ, ಏನು ಮಾಡದೇ ಇರೋದೇ ಪಾಯಿಂಟ್. ರಿಲ್ಯಾಕ್ಸ್ ಮಾಡಬೇಕು. ಆ ರಿಲ್ಯಾಕ್ಸ್ ಮಾಡಿದಾಗ ನಮಗೆ ತಾನಾಗ ತಾನೇ ಅಲ್ಲಿ ಇರೋದು ಕಾಣಿಸುತ್ತೆ, ಅಲ್ಲಿ ಬರಲ್ಲ ಏನು.
ಆಗುಂಬೆ ಸನ್ಸೆಟ್ಟು ತನ್ನ ಪಡಕ್ಕೆ ತಾನು ನಡೀತಾ ಇರುತ್ತೆ. ನೀವು ಅಲ್ಲಿದ್ದರೆ ನಿಮ್ದದು, ನೀವು ಅಲ್ಲಿಲ್ಲ, ಇಷ್ಟು ದಿನ ನೀವು ಇಲ್ಲಿಲ್ಲ, ಅಲ್ಲಿಲ್ಲ, ಅದಕ್ಕೆ ನಿಮಗೆ ಗೊತ್ತಾಗಿಲ್ಲ. ನೀವು ಇವಾಗ ಅಲ್ಲಿದ್ದೀರಾ, ಅಲ್ಲಿ ಇದ್ದಾಗ ನಿಮಗೆ ಕಾಣಿಸುತ್ತೆ. ಮೋಡದ ಆ ಮರೆಯಿಂದ ಚಂದ್ರ ಬಂದಂಗೆ ಹಾಗೆ ಕಾಣಿಸುತ್ತೆ. ಇದಕ್ಕೆ ಬೇಕಿರುವುದು ಏನು? ಭಗವತ್ ಪ್ರೇಮಿ ಆಗಬೇಕು. ನೀವು ಇಡೀ ವಿಶ್ವವನ್ನು, ಅವನ ಸೃಷ್ಟಿಯನ್ನು ಪ್ರೇಮಿಸಬೇಕು. ನಿಮ್ಮ ಸ್ವಭಾವವೇ, ನಿಮ್ಮ ಗುಣವೇ ಪ್ರೇಮ ಆಗಬೇಕು. ಗುಣದಲ್ಲೇ ಆ ಪ್ರೇಮ ಇರಬೇಕು. ಗುಣ ಯಾವುದೋ ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟವಾಗಿ ಈ ಪರ್ಸನ್ಗೆ ಅಂತ, ಈ ವ್ಯಕ್ತಿಗೆ, ಈ ವಿಷಯಕ್ಕೆ ಅಂತ ಪ್ರೇಮ ಬರ್ಕೊಂಡು ಯಾವಾಗ ನಾವು ಸಪರೇಟ್ ಮಾಡಿಬಿಡ್ತೀವಿ ಆವಾಗ ನಮಗೆ ಗೊತ್ತಿಲ್ಲ ಎಲ್ಲವನ್ನೂ ದೂರ ಮಾಡಿರ್ತೀವಿ. ದಿಸ್ ಈಸ್ ಡೇಂಜರಸ್ ಬಾರ್ಗೇನ್. ಅಪಾಯದ ಒಂದು ಇದನ್ನು ಹೇಳ್ತಾರೆ ಚೌಕಾಸಿ ಆಗತ್ತೆ. ಅಂದರೆ ನಾವು ಪ್ರಪಂಚಕ್ಕೆ ಸಂಬಂಧಪಟ್ಟವರು, ವಿಶ್ವಕ್ಕೆ ಸಂಬಂಧಪಟ್ಟವರು, ನಾವು ಯೂನಿವರ್ಸ್ ಒಂದು ಭಾಗ, ನಾವು ಅದು ಬಿಟ್ಟಿಲ್ಲ. ಅದೇನೆಲ್ಲ ನಮಗೆ ಕೊಡ್ತಾ ಇದೆ, ಇಷ್ಟೆಲ್ಲ ಬ್ಲೆಸ್ಸಿಂಗ್ಸು, ಬೆನಿಡಿಕ್ಷನ್ಸು ಇಷ್ಟೆಲ್ಲ ನಮಗೆ ಸಿಗ್ತಾ ಇದೆ ಪ್ರಪಂಚದಿಂದನೇ ನಾವಿರೋದು, ಉಸಿರಾಡ್ತಿರೋದು ಈ ವಿಶ್ವದ ಒಂದು ಪರಮಾತ್ಮನ ಒಂದು ಅನುಗ್ರಹದಿಂದ. ಆದರೆ ನಾವು ನಮ್ಮ ಪ್ರೀತಿನ ಬರೀ ಒಬ್ರಿಗೆ ಮಾತ್ರ ಕೊಡ್ತೀವಿ ಅಂತ ಹಿಡಿದಾಗ ಇಟ್ ಈಸ್ ಅನ್ಗ್ರೇಟ್ಫುಲ್. ಇಷ್ಟೆಲ್ಲ ತಗೊಂಡು ನಾವು ಅದಕ್ಕೆ ಹೇಳ್ತಾ ಭಗವತ್ ಪ್ರೇಮ ಅಂದರೆ ಅವನ ಸೃಷ್ಟಿನ ಪ್ರೀತಿಸು, ಎಲ್ಲವನ್ನೂ ಪ್ರೀತಿಸು. ಶುರು ಮಾಡೋದು ಪ್ರೀತಿಸೋದು ಎಲ್ಲದನ್ನು, ಸೂರ್ಯ, ಚಂದ್ರ, ನಕ್ಷತ್ರ, ಪರ್ವತ, ಶಿಖರ, ನೀರು, ಪ್ರಾಣಿ ಎಲ್ಲವನ್ನು ಸುಮ್ಮನೆ ಪ್ರೀತಿಸ್ತಾ ಬಾ. ದ ಹೋಲ್ ಎಕ್ಸಿಸ್ಟೆನ್ಸ್ ವಿಲ್ ಬಿಕಮ್ ಯುವರ್ ಬಿಲವೆಡ್ ಅಂತ. ಆ ಥರ ಪ್ರೀತಿಸಿದವರು ಇವತ್ತು ಅವರು ಲಿಬರೇಷನ್, ಪೂರ್ತಿ ಅವರ ಮುಕ್ತಿ ಸಿಕ್ಕಿದೆ ಅವರಿಗೆ. ಶಂಕರಾಚಾರ್ಯರು ಇಡೀ ವಿಶ್ವವನ್ನು ಆ ತಾಯಿ ಅಂತ ಪ್ರೀತಿಸ್ಬಿಟ್ರು. ಎಂಥ ಒಂದು ಅನುಭವ ಅವರಿಗೆ, ಬ್ಯೂಟಿಫುಲ್ ಆ ಒಂದು ಸೌಂದರ್ಯ ಲಹರಿಯೇ ಎದ್ದುಬಿಡ್ತು. ಆ ರೀತಿ ಎಲ್ಲವನ್ನೂ ತಗೊಂಡು ಪ್ರೀತಿಸು. ಈ ಪ್ರೀತಿ ಹೇಗೆ ಅಂದರೆ, ನೀವು ಪ್ರೀತಿಸಿದ್ರೆ ಆ ಪ್ರೇಮ ಅನ್ನೋದು ಹಾಗೇ ಹರಡಿಕೊಂಡು ಸ್ಪೇಸ್ನಲ್ಲಿ ಹರಡ್ತಾ ಹೋಗುತ್ತೆ. ನಿಜವಾದ ಪ್ರೇಮ ಬಂದರೆ ಮೆಡಿಟೇಷನಲ್ಲಿ ಅದು ಹಾಗೇ ಹರಡ್ತಾ ಹೋಗುತ್ತೆ. ಅದಕ್ಕೆ ಯಾವುದು ಬೌಂಡ್ರಿ ಇಲ್ಲ. ಹರಡ್ತಾ 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 ಇದು ಯಾವುದು ಕನ್ಫೈನ್ಡ್ ಮಾಡೋಕ್ಕಾಗಲ್ಲ. ಅದನ್ನು ಹಾಗೇ ಅದು ಅನ್ಲಿಮಿಟೆಡ್ಡಾಗಿ ಹರಡ್ತಾ ಹೋದರೆ ಅದಕ್ಕೆ ಯಾವ ಆಬ್ಜೆಕ್ಟೂ ಇರಲ್ಲ, ಯಾವ ಆಬ್ಜೆಕ್ಟು ಅದನ್ನು ಹಿಡಿಯೋಕ್ಕಾಗಲ್ಲ. ಇದನ್ನು ಪ್ರಾರ್ಥನೆ ಅಂತ ಹೇಳ್ತಾರೆ. ಕೂತ್ಕೊಂಡು ಕಣ್ಣು ಮುಚ್ಕೊಂಡ್ರೆ ಆ ಪ್ರೇಮ ಅನ್ನೋದು ಅದು ಭಕ್ತಿಯಾಗಿ ಹರಡ್ಕೊಂಡು ಹೋಗುತ್ತಲ್ಲ, ಅದನ್ನು ಪ್ರಾರ್ಥನೆ ಅಂತ ಹೇಳ್ತಾರೆ. ಅದು ಎಕ್ಸ್ಪ್ಲೋರ್ಡ್ ಆಗುತ್ತೆ ಭಕ್ತಿಯಾಗಿ. ಅದನ್ನೇ ಮೆಡಿಟೇಷನ್ ಅಂತ ಹೇಳ್ತಾರೆ. ಇದೇ ಪ್ರಾರ್ಥನೆ, ಇದೇ ಧ್ಯಾನ, ಇದೇ ಲಿಬರೇಷನ್. ಮೆಡಿಟೇಷನ್ನು ಇದೆ, ಪ್ರೇಯರು ಇದೆ, ಲಿಬರೇಷನ್ನು ಇದೆ. ಈ ಥರ 20 ಮಿನಿಟ್ಸ್ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದರೆ ನಾಳೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಹೋಗೋದು ಅಂತ ಹೇಳ್ತೀನಿ. ಇದಕ್ಕೆ ದಿನನಿತ್ಯ ಇಂಟ್ರಾಸ್ಪೆಕ್ಷನ್ನು ಬಹಳ ಮುಖ್ಯ. ಚಿಕ್ಕ ಚಿಕ್ಕ ವಿಚಾರದಲ್ಲಿ ನಾವು ಒಳಗಡೆ ಹೋಗೋಕ್ಕಾಗಲ್ಲ, ಹಂಗೆ ಮಾಡ್ಕೊಂಡ್ಬಿಡ್ತೀವಿ. ಚಿಕ್ಕದು ಸಣ್ಣ ಸಣ್ಣ ವಿಚಾರ. ಇದು ನಾವು ಒಂದು ಟಿಪ್ಸ್ ಕೊಡ್ತೀನಿ. ಏನಂದರೆ, ಸಿಕ್ಕಾಪಟ್ಟೆ ಅತೀ ಸೋಂಬೇರಿ ಆಗಿರೋದು ಹಾಗಿದ್ರೂ ಒಳ್ಳೆಯದಲ್ಲ, ಅತೀ ಬ್ಯುಸಿ ಆಗಿರೋದು ಹಾಗಿದ್ರೂ ಒಳ್ಳೆಯದಲ್ಲ. ನೀವು ಗಮನಿಸಿ, ಇಂಟ್ರಾಸ್ಪೆಕ್ಷನ್ನಲ್ಲಿ ಅತಿ ಸೋಂಬೇರಿ ಆಗಿದ್ರೆ ವಿಪರೀತ ಪ್ರಶ್ನೆಗಳು ಬರ್ತಾನೇ ಇರುತ್ತೆ ತಲೆಯಲ್ಲಿ, ನೀವು ಒಳಗೆ ಹೋಗೋಕ್ಕಾಗಲ್ಲ. ಅತೀ ಬ್ಯುಸಿ ಇದ್ದರೆ ಪ್ರಶ್ನೆ ಬರಲ್ಲ, ಡೌಟ್ ಬರ್ತಾ ಇರುತ್ತೆ, ಆವಾಗಲೂ ಒಳಗಡೆ ಹೋಗೋಕ್ಕಾಗಲ್ಲ. ಎರಡನೇದು, ಕೆಲವರು ಏನು ಬಂದರೆ ತಗೊಳ್ಳೇಬೇಕು ಜೀವನದಲ್ಲಿ, ಇನ್ನೆವಿಟಬಲ್ಲು. ಆ ಸಿಚುಯೇಷನ್ ಅಂತ ರಿಸೀವ್ ಮಾಡಿ ಅಂತ ಹೇಳ್ತೀನಿ. ಅದನ್ನು ಮಾಡ್ತಾರೆ, ಆದರೆ ಬಾಯಿನಲ್ಲಿ ಕಷ್ಟ ಕಷ್ಟ, ತುಂಬ ಕಷ್ಟ ತುಂಬ ಕಷ್ಟ ಅಂತ ಹೇಳ್ತಿರ್ತಾರೆ. ನಾ ಹೇಳೋದು, ನೀವು ಯಾವಾಗ ರಿಸೀವ್ ಮಾಡಿದ್ದೀರಾ, ಆಕ್ಸೆಪ್ಟ್ ಮಾಡಿದ್ದೀರಾ, ಅದು ಕಷ್ಟ ಅಲ್ಲ. ಆಕ್ಸೆಪ್ಟ್ ಮಾಡಿಬಿಟ್ಟ ಮೇಲೆ, ಅದನ್ನು ಎಂಜಾಯ್ ಮಾಡ್ತಿದ್ಮೇಲೆ ಅದು ಕಷ್ಟ ಅಂತ ಬಾಯಿನಲ್ಲಿ ಹೇಳಿದ್ರೆ ಕಷ್ಟ ಆಗಿಬಿಡುತ್ತೆ. ಕಷ್ಟ ಅಂತ ಹೇಳಬೇಡಿ ಬಾಯಿನಲ್ಲಿ. ಅಕ್ಸೆಪ್ಟ್ ಮಾಡಲೇಬೇಕು. ಮಾಡಿದ್ದೀರಾ, ಅದನ್ನು ತೊಡಗಿಸ್ಕೊಂಡಿದ್ದೀರಾ, ಬಾಯಿನಲ್ಲಿ ಕಷ್ಟ ಅಂದರೆ ಅದು ಕಷ್ಟ ಆಗಿಬಿಡುತ್ತೆ. ಅದು ಸಿಚುಯೇಷನ್ ಅಷ್ಟೇ, ಅದು ಪ್ರಾಬ್ಲಮ್ ಅಲ್ಲ, ಸಮಸ್ಯೆ ಅಲ್ಲ. ಈ ರೀತಿ ಚಿಕ್ಕ ಚಿಕ್ಕದನ್ನ ಗಮನಿಸಬೇಕು. ಒಂದೊಂದು ಸತಿ ನಮ್ಮ ಮನಸ್ಸಿಗೆ ಇವ್ರು ಯಾರೋ ಕೆಟ್ಟವರು ಅಂತ ಬಂದುಬಿಟ್ರೆ ಮೆಡಿಟೇಷನ್ ಕೆಟ್ಟೋಗುತ್ತೆ. ಅವತ್ತು ನಿಮ್ಗೆ ಮೆಡಿಟೇಷನ್ನೇ ಮಾಡೋಕ್ಕಾಗಲ್ಲ. ಯಾರೋ ಒಬ್ಬರು ಬಾದರ್ ಮಾಡ್ತಾ ಇದ್ದಾರೆ, ಯಾರು ಕೆಟ್ಟವರಲ್ಲ ಪ್ರಪಂಚದಲ್ಲಿ, ಏನೋ ಸ್ಟ್ರೆಸ್ ಇದೆ ಅವರಿಗೆ, ಹೆಂಗೆ ಮಾಡಿದ್ದಾರೆ ಅಂತ ಬಿಡೋಕ್ಕಾಗಲ್ವಾ? ಅದನ್ನೇ ದೊಡ್ಡದು ಮಾಡ್ತೀವಿ, ಅದರಿಂದ ನಮ್ಮ ಧ್ಯಾನ ಹಾಳಾಗುತ್ತೆ. ಚಿಕ್ಕ ವಿಚಾರನೇ ಒಳಗಡೆ ಫಸ್ಟ್ ಹೋಗೋಕ್ಕಾಗಲ್ಲ ನಿಮಗೆ. ಕೆಲವು ಸತಿ ಹೇಳ್ತಾರೆ, ವರಿ ಈಸ್ ವರ್ಸ್ ದ್ಯಾನ್ ಮಿಸರಿ ಅಂತ. ವರಿ ಯಾಕೆ ವರಿ ಬರುತ್ತೆ? ಬೇಜವಾಬ್ದಾರಿ ಇದ್ದರೆ ವರಿ ಬರುತ್ತೆ. ನಮ್ಗೆ ಗೊತ್ತಾಗ್ಬಿಡ್ಬೇಕು, ನಾನು ಇದಕ್ಕೆ ಜವಾಬ್ದಾರಿ ತೊಗೊಂಡಿಲ್ಲ, ಅದಕ್ಕೆ ವರಿ ಮಾಡ್ತಾ ಇದ್ದೀನಿ ಅಂತ. ಯಾವಾಗ ನಮ್ಮ ಪೊಟೆನ್ಷಿಯಲ್ ನಮ್ಗೆ ಗೊತ್ತಾಗಿಲ್ಲ, ಆಗಲೂ ವರಿ ಬರುತ್ತೆ. ಆವಾಗಲೂ ತಿಳ್ಕೊಬೇಕು, ನನ್ನ ಪೊಟೆನ್ಷಿಯಲ್ ನಂಗೆ ಗೊತ್ತಾಗಿಲ್ಲ, ನಾನು ವರಿ ಮಾಡ್ತಾ ಇದ್ದೀನಿ.
ಅಂತ ಗೊತ್ತಾಗಬೇಕು. ಸೋಂಬೇರಿ ತನ ಇದ್ರೂ ವರಿ ಆಗುತ್ತೆ. ಆಮೇಲೆ ಇನ್ನೊಂದು ಎಮೋಷನ್ಸು ಬತ್ತು ಹೋದರೆ ವರಿ ಬರುತ್ತೆ. ಸ್ವಲ್ಪ ಎಮೋಷನ್ಸ್ನ ಬರೋ ಹಾಗೆ ಎಮೋಷನ್ನಲ್ಲಿ ನಾವು ತೊಡಗಿದ್ರೆ ಭಾವಾತ್ಮಕರಾದ ಸ್ವಲ್ಪ ಭಾವಜೀವಿಗಳಾದರೆ ಆಗ ತಾನು ಆ ವರಿ ಸ್ಟಾಪ್ ಆಗುತ್ತೆ. ನಾವು 3 ಸತಿ ಮೈ ಮರಿತೀವಿ ಜೀವನದಲ್ಲಿ. ನಂಬರ್ 1, ತುಂಬ ಸೋಂಬೇರಿ ಇದ್ದಾಗಲೂ ಮೈ ಮರಿತಿರ್ತೀವಿ. ಪ್ರಜ್ಞೆನೇ ಇಲ್ಲದೆ ಇರ್ತೀವಿ. ಈ ಡ್ರಗ್ ಅಡಿಕ್ಟ್ಸ್ ಥರ ತುಂಬ ಸೋಂಬೇರಿತನ, ಇನರ್ಷಿಯಾ, ಜಡತ್ವ ಒಳ್ಳೆಯದಲ್ಲ, ಆ ಮೈ ಮರಿತೀವಿ. ಇನ್ನೊಂದು ಟರ್ಬುಲೆನ್ಸ್ ಎದ್ದಾಗ, ತುಂಬ ಮೈ ಮೇಲೆ ರೋಷ ಆವೇಶ ಬಂದಾಗ ನಾವು ಏನು ಮಾಡ್ತೀವಿ ಅಂತ ಗೊತ್ತಾಗಲ್ಲ, ಮೈ ಮರಿತೀವಿ. 3ನೇದು ಮೆಡಿಟೇಷನ್ನಲ್ಲಿ ಮೈ ಮರಿತೀವಿ, ಆದರೆ ರಿಸಲ್ಟ್ ಈಸ್ ವೆರಿ ಪಾಸಿಟಿವ್. ಈ ಥರ ಇರಲ್ಲ. ಆ ಮೈ ಮರೆಯೋದು ಅಂದರೆ ದೇಹ ಮನಸ್ಸಿಗೆ ಮೀರಿದ ಒಂದು ಆಯಾಮದಲ್ಲಿ ಆನಂದವಾಗಿ ಇರ್ತೀವಿ. ನಿನ್ನೆ 2 ಪ್ರಶ್ನೆ ಕೇಳಿದ್ದನ್ನು ಉತ್ತರ ಕೊಟ್ಟಿದ್ದೀನಿ. 2 ಪ್ರಶ್ನೆ ಕೇಳಿದರು. ಒಬ್ಬರು ಕೇಳಿದ್ದಾರೆ, ಸೃಷ್ಟಿಕರ್ತನ ನಾವು ಪೂಜೆ ಮಾಡಬೇಕಾ, ಸೃಷ್ಟಿನ ಪೂಜೆ ಮಾಡಬೇಕಾ ಅಂತ. ಇದು ನೋಡಿ, ನಾವು ನಮ್ಮ ಮನಸ್ಸು ಯಾವಾಗಲೂ ಪ್ರತಿಯೊಂದನ್ನು ಡಿವೈಡ್ ಮಾಡುತ್ತೆ. ಡಿವೈಡ್ ಮಾಡಿ ಸಪ್ರೇಟ್ ಮಾಡುತ್ತೆ, ಸಪ್ರೇಟ್ ಮಾಡಿ ಆಪೋಸಿಟ್ ಮಾಡಿಬಿಡುತ್ತೆ. ಇದು ಈಗ ನಿಮ್ಮ ಮನಸ್ಸಲ್ಲಿ ಡಿವೈಡ್ ಆಗಿದೆ, ಸೃಷ್ಟಿಕರ್ತ ಬೇರೆ ಸೃಷ್ಟಿ ಬೇರೆ ಅಂತ. ಇಲ್ಲಿಂದನೇ ಪ್ರಾಬ್ಲಮ್ ಶುರು ಆಗೋದು, ಮನಸ್ಸಿಂದ. ಆ್ಯಕ್ಚುಲಿ ಸೃಷ್ಟಿಕರ್ತ ಎರಡೂ ಕೂಡ ಬೇರೆ ಬೇರೆ ಅಲ್ಲ, ಒಂದೇ ಜೊತೆಲಿ ಇರೋದು. ಒಂದು ಕಾಣ್ತಾ ಇದೆ, ಒಂದು ಕಾಣ್ತಾ ಇಲ್ಲ. ಒಂದು ಪ್ರಕಟ ರೂಪ, ಒಂದು ಅಪ್ರಕಟ ರೂಪ. ಒಂದು ವ್ಯಕ್ತ, ಒಂದು ಅವ್ಯಕ್ತ. ನಾವು ವ್ಯಕ್ತ ರೂಪ ಅಂದರೆ ಸೃಷ್ಟಿ ಎಲ್ಲವೂ ಕೂಡ ಅವನ ವ್ಯಕ್ತ ರೂಪವೇ. ಎಲ್ಲವೂ ಕೂಡ ಅವನು ಕಾಣ್ತಾ ಇಲ್ಲ. ಅದರಿಂದ ನಾವು ಇದನ್ನು ನೋಡಿದಾಗ ಅವನ ಸಿಗ್ನೇಚರ್ ಅಂದ್ಕೊಂಡ್ರೆ ಆಯಿತು, ಇದನ್ನು ನೋಡಿದಾಗ ಅವನ ಫುಟ್ ಪ್ರಿಂಟ್ ಅಂದ್ಕೊಂಡ್ರೆ ಆಯಿತು. ಹೀಗೆ ನಮ್ಮಲ್ಲಿ ಆ ಡಿವಿಷನ್ ಬರೋದು ಮೈಂಡಲ್ಲಿ. ಅದಕ್ಕೆ ಚಾಯ್ಸ್ಲೆಸ್ಲಿ ಆಕ್ಸೆಪ್ಟಿಂಗ್ ದಿ ಕ್ರಿಯೇಷನ್ ಆ್ಯಂಡ್ ದಿ ಕ್ರಿಯೇಟರ್ ಟುಗೆದರ್ ಈಸ್ ಮಹಾಜ್ಞಾನ. ಅದಕ್ಕಿಂತ ಭಾರಿ ದೊಡ್ಡ ಪ್ರೇಯರ್ ಇಲ್ಲ. ಅದು ಗೊತ್ತಾಗ್ಬಿಟ್ರೆ ಪೂಜೆನೇ ಆಗಿಬಿಡುತ್ತೆ, ಆರಾಧನೆ ಆಗಿಬಿಡುತ್ತೆ. ಇದು 2ನೇ ಕ್ವೆಶ್ಚನ್ ಕೇಳಿದ್ದಾರೆ. ನಾನು ಅಂದ್ಕೊಂಡಿರೋದೇ ಒಂದು ನನ್ನ ಬಗ್ಗೆ, ಬೇರೆಯವ್ರು ತಿಳ್ಕೊಂಡಿರೋದೇ ಒಂದು, ಇನ್ನೊಂದು ಬೇರೆಯವ್ರು ಎಕ್ಸ್ಪೆಕ್ಟ್ ಮಾಡೋದೇ ಒಂದು. ಈ ಕನ್ಫ್ಯೂಷನ್ನಲ್ಲಿ ನಾನಿದ್ದೀನಿ ಅಂತ. ಈ ಮೆಡಿಟೇಷನ್ನ ಡಬಲ್ ಡೆತ್ ಅಂತ ಕರೀತಾರೆ. ಈ ಡಬಲ್ ಡೆತ್ ಅಂದರೆ 2 ಸತಿ ಸಾಯೋದು ಅಂತ ನಮ್ಮ ಅಹಂಕಾರ. ಒಂದು, ನಾವು ಧ್ಯಾನ ಕೂತ್ಕೊಂಡ ತಕ್ಷಣ ಬೇರೆಯವ್ರು ನಮ್ಮ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ ಅದು ಒಂದು ಅಹಂಕಾರನೇ. ಇದು ಅಂದ್ಕೊಂಡ್ಬಿಟ್ಟಿದ್ದಾರೆ ಅವರು, ನಾನು ಹಾಗಿರಬೇಕು, ಇಲ್ಲದೇ ಚೆನ್ನಾಗಿರಲ್ಲ, ಅದು ಫಸ್ಟು ಸಾಯ್ಬೇಕು. ವಿ ಶುಡ್ ನಾಟ್ ಕೇರ್ ಫರ್ ಏನು ಹೇಳ್ತಾರೋ ಒಪಿನಿಯನ್, ಅದು ಅವ್ರದ್ದು, ಅದು ಅವ್ರ ಮನಸ್ಸು ಹೇಳಿದೆ, ಅದು ಅವ್ರು ನೋಡಿರೋದು, ನಮ್ಗೆ ಯಾಕೆ ಬೇಕು? ಫಸ್ಟು ಅಲ್ಲಿ ಅದು ಅಹಂಕಾರ ಸಾಯಬೇಕು, ಡೆತ್ ಆಫ್ ದಟ್ ಈಗೋ. ಸೆಕೆಂಡ್ ಈಗೋ ಇಮೇಜ್ ಯಾವುದು ಅಂದರೆ ನಾ ಮಾಡ್ಕೊಂಡಿರೋದು, ಅದು ಸುಳ್ಳೇನೆ. ನಾ ಮಾಡ್ಕೊಂಡಿರೋದು ಒಂಥರ ಸುಳ್ಳು, ಅವ್ರು ಅಂದ್ಕೊಂಡಿರೋದು ಇನ್ನೊಂದು ಥರ ಸುಳ್ಳು. ಎರಡೂ ಒಂದೇ ಥರನೇ, ಎರಡಕ್ಕೂ ಒಂದೇ ಬೆಲೆ. ಡೆತ್ ಟು ದಿಸ್ ಈಗೋ, ಡಬಲ್ ಡೆತ್ ಅಂತ. 2 ಸತಿ ಸತ್ತಾಗ ನಾನೇನು ಅಂತ ನಮ್ಗೆ ಗೊತ್ತಾಗುತ್ತೆ. ಅದು ಗೊತ್ತಾದ ತಕ್ಷಣ ಈ ಪ್ರಾಬ್ಲಮ್ ಇರೋದೇ ಇಲ್ಲ. ಯಾರೇನು ಅಂದ್ಕೊಂಡ್ರು ನೀವು ಬಾದರ್ ಮಾಡಲ್ಲ. ಅಗೇನ್ ಇದು ಒಂದು ರೀತಿ ಡ್ಯೂ ಡ್ರಾಪ್ ಆನ್ ದಿ ಲೀಫ್ ಅಂತಾರಲ್ಲ, ಲೋಟಸ್ ಲೀಫ್, ಇಟ್ ರಿಮೇನ್ಸ್ ಅನ್ಅಟ್ಯಾಚ್ಡ್. ಈ ಥರ ಆಗುತ್ತೆ. ನಾಳೆ ಮುಂದುವರಿಸ್ತೀನಿ.